ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನೀವು ನನ್ನ ಹಿಂದಿನ ಬ್ಲಾಗ್ಸ್ನೆಲ್ಲದನ್ನು ನೋಡಿದ್ರೆ ಸ್ವಲ್ಪ NRI ಲೈಫ್ ಸ್ಟೈಲ್ ವಿಡಿಯೋಸ್ನೆಲ್ಲ ಶೇರ್ ಮಾಡಿರ್ತೀನಿ. ಬಟ್ ಇವತ್ತಿನ ಬ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಡೆಫಿನೆಟ್ ಆಗಿ ನಿಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ. ಅಮೆರಿಕಾದಲ್ಲಿರುವಂಥ ಮನೆಗಳನ್ನು ನೋಡಿದ್ದೀರಾ? ಇಲ್ಲಿನ ಮನೆಗಳು ಸ್ವಲ್ಪ ಡಿಫ್ರೆಂಟ್ ಆಗಿನೇ ಇರುತ್ತೆ ಇಂಡಿಯಾ ಕಂಪೇರ್ ಮಾಡಿದ್ರೆ. ಸ್ಪೆಷಲಿ ಇವತ್ತು ನಾನು ಮಾತಾಡ್ತಾ ಇರೋದು ಇಲ್ಲಿನ ಮನೆಗಳ ಮೇಲೆ ಏನು ರೂಫ್ ಇರುತ್ತಲ್ಲ, ಅದನ್ನೆಲ್ಲ ಹೇಗೆ ಬಿಲ್ಡ್ ಮಾಡ್ತಾರೆ, ಇಂಡಿಯಾ ಕಂಪೇರ್ ಮಾಡಿದ್ರೆ ಹೇಗೆಲ್ಲ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೇನೆ ಡಿಫ್ರೆನ್ಸಸ್ ಹೇಳ್ತೀನಿ. ಬಿಕಾಸ್ ಇಂಡಿಯಾದಲ್ಲಿ ನಾವು ಕಾಂಕ್ರೀಟ್ ಮಹಡಿಗಳನ್ನ ಹಾಕಿರ್ತೀವಿ, ಬಟ್ US ಅಲ್ಲಿ ಆಲ್ಮೋಸ್ಟ್ ಲೈಕ್ ಅಪ್ ಟು 80% ಮನೆಗಳಲ್ಲೆಲ್ಲ ಈ ತರ ಒಂದಿಷ್ಟು ಶಿಂಗಲ್ಸ್ ಅಂತ ಹೇಳ್ತಾರೆ. ಈ ಶೀಟ್ ಗಳನ್ನ ಮೇಲೆ ನಾವು ರೂಫ್ ಮೇಲೆ ಯೂಸ್ ಮಾಡಿರ್ತಾರಲ್ಲ, ಸೊ ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಗೆ. ಸೊ ಮನೆ ಒಳಗೆ ಇರುವಂತಹ ಸೋಫಾ, ಟಿವಿ, ಬೆಡ್ರೂಮ್ ಎಲ್ಲದರ ಮೇಲೆ ಮಳೆ ನೀರು ಅಥವಾ ಸ್ನೋ ಬೀಳ್ದಂತೆ ಕಾಯೋ ಏಕೈಕ ಕವಚ ಅಂದ್ರೆ ಇದೇ ರೂಫ್. ಆದ್ರೆ ಈ ಶೀಟ್ ಗಳನ್ನು ಒಂದೊಂದಾಗಿ ಜೋಡಿಸೋದು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ಕೇವಲ ಒಂದು ಮರದ ಮೇಲೆ ಪೇಪರ್ ಅಂಟಿಸಿದಾಗ ಅಲ್ಲ ಇದು. ಸೊ ಇಲ್ಲಿನ ಭಾರಿ ಗಾಳಿ, ಮಳೆ ಮತ್ತು ಚಳಿಗಾಲದ ಸ್ನೋ ಅನ್ನು ತಡೆಯಲು ಇದನ್ನು ತುಂಬಾ ಪ್ಲಾನ್ ಮಾಡಿ ಮಾಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ಈ ರೂಫ್ ಗಳನ್ನ ಇಲ್ಲಿನ ವರ್ಕರ್ಸ್ ಹೇಗೆ ಇನ್ಸ್ಟಾಲ್ ಮಾಡ್ತಾರೆ ಅಂತ ಅನ್ನೋದನ್ನು ತುಂಬಾ ಸರಳವಾಗಿ ತಿಳ್ಕೊಳ್ಳೋಣ. ಸೊ ಯಾವುದೇ ಕೆಲಸಕ್ಕಾಗ್ಲಿ ಮೊದಲು ಅಡಿಪಾಯ ಗಟ್ಟಿಯಾಗಿ ಇರ್ಬೇಕಲ್ವಾ? ಸೊ ಬೇಸ್ ಗಟ್ಟಿ ಇಲ್ಲ ಅಂತಂದ್ರೆ ಮೇಲ್ಗಡೆ ಏನೇ ಹಾಕಿದ್ರು ಕೂಡ ನಿಲ್ಲಲ್ಲ. ಹಾಗಾಗಿ ರೂಫ್ ಕೆಲಸ ಶುರು ಮಾಡುವಾಗ ಮೊದಲು ಹಳೆಯ ಶೀಟ್ ಗಳನ್ನೆಲ್ಲ ಪೂರ್ತಿಯಾಗಿ ಕಿತ್ತು ಹಾಕೊಳ್ತಾರೆ. ಅದ್ರ ಕೆಳಗೆ ದೊಡ್ಡ ದೊಡ್ಡ ಮರದ ಪ್ಲೇವುಡ್ ಶೀಟ್ ಗಳು ಇರ್ತವೆ. ಸೊ ಈ ಮರದ ಪ್ಲೇವುಡ್ ಅನ್ನು ಮೊದಲು ಪೂರ್ತಿಯಾಗಿ ಕಸ ಕಡ್ಡಿ ಇಲ್ಲದೆ ಹಾಗೆ ಕ್ಲೀನ್ ಮಾಡಿಕೊಳ್ತಾರೆ. ಒಂದು ವೇಳೆ ಎಲ್ಲಾದ್ರೂ ಮರ ಏನಾದ್ರೂ ಕೊಳೆತು ಹೋಗಿದ್ರೆ, ಡ್ಯಾಮೇಜ್ ಆಗಿದ್ರೆ ಇಮಿಡಿಯೇಟ್ ಆಗಿ ಹೊಸ ಮರದ ಶೀಟ್ ಹಾಕೊಂಡು ಚೇಂಜ್ ಮಾಡ್ಕೊಳ್ತಾರೆ. ಸೊ ಮರದ ಬೇಸ್ ಎಲ್ಲ ರೆಡಿ ಆದ್ಮೇಲೆ ಇದ್ರ ಮೇಲೆ ಒಂದು ಪ್ರೊಟೆಕ್ಟಿವ್ ಲೇಯರ್ ನ ಹಾಕೊಳ್ತಾರೆ. ಸೊ ಇದು ಹೇಗೆ ಇರುತ್ತೆ ನೋಡೋದಕ್ಕೆ ಅಂತಂದ್ರೆ ದಪ್ಪನೆಯ ಒಂದು ರಬ್ಬರ್ ಶೀಟ್ ತರ ಇರುತ್ತೆ ಇದು. ಸೊ ನಮಗ್ ಗೊತ್ತಿರೋ ಹಾಗೆ ಅಮೆರಿಕಾದಲ್ಲಿ ಸಿಕ್ಕಾಪಟ್ಟೆ ಸ್ನೋ ಆಗುತ್ತಲ್ವಾ? ಸೊ ಸ್ನೋ ಒಂದು 2 ದಿನ ಆದ್ಮೇಲೆ ಹಂಗೆಲ್ಲ ಕರಗುತ್ತಲ್ವಾ, ಆ ನೀರೆಲ್ಲದನ್ನು ಒಳಗಡೆ ಹೋಗದೆ ಇರೋ ತರ ನೋಡ್ಕೊಳ್ಳುತ್ತೆ. ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಕ್ಚುಲಿ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಡೀ ರೂಫ್ ಮೇಲೆ ಮತ್ತೊಂದು ವಾಟರ್ ಪ್ರೂಫ್ ಶೀಟ್ ಅನ್ನು ಪೂರ್ತಿಯಾಗಿ ಹರಡ್ಕೊಳ್ತಾರೆ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಮನೆಗೆ ಒಂದು ದೊಡ್ಡ ರೈನ್ ಕೋಟ್ ಹಾಕೋ ತರ ಇರುತ್ತೆ ಇದು. ಒಂದು ವೇಳೆ ಮೇಲಿರೋ ಶೀಟ್ ಎಲ್ಲಾದ್ರೂ ಸಣ್ಣದಾಗಿ ಲೀಕ್ ಆದ್ರೂ ಕೂಡ ಈ ಲೇಯರ್ ನೀರನ್ನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಬಿಡೋದಿಲ್ಲ. ಸೊ ಹಾಗಾಗಿ ಈ ಒಂದು ಸ್ಟೆಪ್ ಕೂಡ ಬಹಳನೇ ಇಂಪಾರ್ಟೆಂಟ್. ಸೊ ಹಾಗೇನೆ ಮುಂದಿನ ಹಂತ ಬಂದು ಡ್ರಿಪ್ ಎಡ್ಜಸ್ ಅಂತ ಹೇಳ್ತಾರೆ. ಇದು ಹೇಗೆ ಅಂತಂದ್ರೆ ಎಲ್ ಶೇಪ್ ಅಲ್ಲಿ ಇರುತ್ತೆ ಮೆಟಲ್ ಆರ್ ಕಬ್ಬಿಣದ ಪಟ್ಟಿಗಳು. ಇವುಗಳನ್ನ ರೂಫ್ ನ ಕಂಪ್ಲೀಟ್ ಎಡ್ಜಸ್ ಇರುತ್ತಲ್ಲ ಅಲ್ಲಿ ಅಳವಡಿಸ್ತಾರೆ. ಏನಕ್ಕೆ ಅಂದ್ರೆ ಮಳೆ ಬಂದಾಗ ಮಳೆ ನೀರೆಲ್ಲ ಡೈರೆಕ್ಟ್ ಆಗಿ ಗಟರ್ ಹೋಗೋ ಹಾಗೆ ಅಥವಾ ಕೆಳಗಡೆ ಏನಾದ್ರು ಪೈಪ್ಸ್ ಹಾಕಿದ್ರೆ ಅಲ್ಲಿ ಹೋಗೋ ತರ ಮಾಡ್ತಾರೆ. ಹಾಗೇನೆ ಈ ಮೆಟಲ್ ಪಟ್ಟಿ ಹಾಕಿದ ತಕ್ಷಣ ನೇರವಾಗಿ ಅಂತ ಮಾಮೂಲಿ ಶೀಟ್ ಅನ್ನ ಹಾಕೋದಿಲ್ಲ. ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಸ್ಟೆಪ್ ನ ಫಾಲೋ ಮಾಡ್ತಾರೆ. ಅದು ಏನು ಅಂತಂದ್ರೆ ಸ್ಟಾರ್ಟರ್ ಸ್ಟ್ರಿಪ್ ಅಂತ ಹೇಳಿ ಯೂಸ್ ಮಾಡ್ತಾರೆ. ಇದು ಹೆಂಗೆ ಅಂತಂದ್ರೆ ಫಸ್ಟ್ ಲೈನ್ ಅಲ್ಲಿ ಇನ್ನೇನ್ ಶಿಂಗಲ್ಸ್ ಕೂಡಿಸ್ಬೇಕಲ್ಲ, ಆ ಟೈಮ್ ಅಲ್ಲಿ ಈಗ ಇಲ್ಲಿ ಒಂದು ವಿಶೇಷವಾದಂತ ಒಂದು ಶೀಟ್ ನ ಯೂಸ್ ಮಾಡ್ತಾರೆ. ಅದು ಏನಕ್ಕೆ ಅಂತಂದ್ರೆ ಸೊ ಅಮೆರಿಕಾದಲ್ಲಿ ಟೊರ್ನಾಡೋ ಜಾಸ್ತಿ ಆಗುತ್ತಲ್ವಾ, ಬಿರುಗಾಳಿ ಬಂದ್ರೆ ಈ ಶೀಟ್ಸ್ ಗಳೆಲ್ಲ ನಾರ್ಮಲ್ ಆಗಿ ಹಂಗೆ ಹಾಕ್ಬಿಟ್ರೆ ಹಾರಿ ಹೋಗುವಂತ ಚಾನ್ಸಸ್ ಇರುತ್ತೆ. ಬಟ್ ಈ ಸ್ಟಾರ್ಟರ್ ಸ್ಟ್ರಿಪ್ ಶೀಟ್ ನ ಯೂಸ್ ಮಾಡಿದ್ರೆ ತುಂಬಾ ಗಟ್ಟಿಯಾಗಿ ಅಲ್ಲೇ ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಹೇಗೆ ಎಷ್ಟು ಹೆವಿ ಸ್ನೋಫಾಲ್ ಆಗುತ್ತೆ ಹಾಗೇನೆ ಅಷ್ಟೇ ಬಿರುಗಾಳಿ, ಅದಕ್ಕೆ ಟೊರ್ನಾಡೋ ಅಂತ ಹೇಳ್ತಾರೆ. ಅದು ಕೂಡ ತುಂಬಾ ಪ್ಲೇಸಸ್ ಅಲ್ಲಿ ಆವಾಗ ಬರ್ತಾನೆ ಇರುತ್ತೆ. ಈ ತರ ಟೊರ್ನಾಡೋ ಎಲ್ಲ ಬಂದಾಗ ನಮ್ಗೆ ಮನೆಯೆಲ್ಲ ಒಂಥರ ಅಳ್ಗಾಡ್ದಂಗ ಅನಿಸ್ತಾ ಇರುತ್ತೆ. ಇನ್ನೇನು ನಾವು ಬಿಲ್ಡಿಂಗ್ ಬಿದ್ದು ಹೋಗ್ಬಿಡುತ್ತೆ ಅನ್ನೋಷ್ಟು ಜೋರಾಗಿ ಬಿರುಗಾಳಿ ಬರ್ತಾ ಇರುತ್ತೆ. ಹಾಗಾಗಿ ಈ ಒಂದು ಸ್ಟೆಪ್ ನ ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಅದನ್ನ ಮಾಡ್ತಾರೆ ಇಲ್ಲಿ. ಸೊ ಇಷ್ಟೆಲ್ಲ ಪ್ರಾಸೆಸ್ ಆದ್ಮೇಲೆ ರೂಫ್ ಮೇಲೆ ಶೀಟ್ಸ್ ಅಥವಾ ಶಿಂಗಲ್ಸ್ ನ ಹೇಗೆ ಅರೇಂಜ್ ಮಾಡ್ತಾರ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾವಾಗ್ಲೂ ರೂಫ್ ಕೆಳಗಿನಿಂದ ಶುರು ಮಾಡಿ ಮೇಲೆವರೆಗೂ ಬರ್ತಾರೆ. ಸೊ ನಾವ್ ಇದನ್ನ ಕೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಫಿಶ್ ಮೇಲೆ ಇರೋಂತ ಸ್ಕೇಲ್ಸ್ ತರ ಕಾಣಿಸ್ತಾ ಇರುತ್ತೆ. ಅಂದ್ರೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರೋ ತರ ಕಾಣಿಸ್ತಾ ಇರುತ್ತೆ ಇದನ್ನ ಅರೇಂಜ್ ಮಾಡಿದ ಮೇಲೆ ನಾವು ನೋಡಿದಾಗ. ಇದು ಏನಕ್ಕೆ ಅಂತಂದ್ರೆ ಮಳೆ ನೀರು ಡೈರೆಕ್ಟ್ ಆಗಿ ಇದ್ರ ಮೇಲೆ ಬಿದ್ದಾಗ ಇದು ಎಲ್ಲಿನೂ ಮಳೆ ನೀರನ್ನು ನಿಲ್ದೆ ಡೈರೆಕ್ಟ್ ಆಗಿ ಕೆಳಗಡೆ ಜಾರಿ ಬೀಳ್ಬೇಕು, ಆ ತರ ಅರೇಂಜ್ ಮಾಡ್ತಾರೆ. ಈ ಶಿಂಗಲ್ಸ್ ನ ಜೋಡಣೆ ಮಾಡುವಾಗ ಇಲ್ಲಿ ಒಂದು ದೊಡ್ಡ ಮ್ಯಾಜಿಕ್ ಇದೆ. ಈ ಶೀಟ್ ಗಳೆಲ್ಲ ಒಂದೇ ಸಮನಾಗಿ ಕಟ್ ಮಾಡದೆ ಜಿಗ್ಜಾಗ್ ಮಾದರಿಯಲ್ಲಿ ಆಚೀಚೆ ಮಾಡಿ ಜೋಡಿಸ್ಬೇಕಾಗತ್ತೆ. ಒಂದು ವೇಳೆ ಒಂದೇ ತರ ಕಟ್ ಮಾಡಿದ್ರೆ ಸೊ ಏನಾಗುತ್ತೆ ಗೊತ್ತಾ, ನೀರು ತುಂಬಾ ಸುಲಭವಾಗಿ ಆ ಗ್ಯಾಪ್ ಗಳ ಮೂಲಕ ಮರದ ಒಳಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ.
ಸೊ ಅದಕ್ಕೆ ಇವುಗಳನ್ನೆಲ್ಲ ಸೈಡ್ ಬೈ ಸೈಡ್ ಕ್ರಾಸ್ ಆಗಿ ಇಟ್ಟು ಲಾಕ್ ಮಾಡ್ತಾರೆ. ಸೊ ಶಿಂಗಲ್ಸ್ ಎಲ್ಲದನ್ನು ಅರೇಂಜ್ ಮಾಡಿದ್ಮೇಲೆ ಎಲ್ಲಾ ಶೀಟ್ ಮೇಲೆನೂ ಒಂದೊಂದು ಲೈನ್ ಇರುತ್ತೆ. ಆ ಲೈನ್ ಮೇಲೆ 4ರಿಂದ 6 ಮಳೆಗಳು ಅಂತ ಏನ್ ಹೇಳ್ತೀವಲ್ಲ, ನೇಲ್ಸ್ ಅದನ್ನೆಲ್ಲ ನೀಟಾಗಿ ಬಡಿತಾರೆ. ಸೊ ಅವಾಗ ಅದು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಸೊ ಶಿಂಗಲ್ಸ್ ಎಲ್ಲದನ್ನು ರೆಡಿ ಆಯ್ತು, ರೂಫ್ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ಇನ್ನೊಂದು ಲಾಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ ಅಂತಂದ್ರೆ, ರೂಫ್ ನ ತುದಿ ಎಡ್ಜ್ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿ ಬಂದ್ಬಿಟ್ಟು ಒಂದು ರಿಡ್ಜ್ ವೆಂಟ್ ಅಂತ ಹೇಳಿ ಅಳವಡಿಸ್ತಾರೆ. ಏನಕ್ಕೆ ಅಂತಂದ್ರೆ ಮನೆಗಳಿಗೆ ಕೂಡ ನಮ್ ತರಾನೇ ಉಸಿರಾಡ್ಬೇಕಲ್ವಾ, ಅದಕ್ಕೂ ಕೂಡ ಜಾಗ ಬೇಕಲ್ವಾ, ಅದಕ್ಕೋಸ್ಕರ ಮೇಲ್ಗಡೆ ಟಾಪ್ ಅಲ್ಲಿ ರಿಡ್ಜ್ ವೆಂಟ್ ತರ ಅಳವಡಿಸ್ತಾರೆ. ಸೊ ಹಾಗಾಗಿ ಯಾವಾಗ್ಲೂ ಮನೆ ಒಳಗಡೆ ಇರೋಂತ ಬಿಸಿ ಗಾಳಿ ಆ ಒಂದು ರಂಧ್ರದ ಮೂಲಕ ಹೋಗ್ತಾ ಇರುತ್ತೆ ಹೊರಗಡೆಗೆ. ಸೊ ಈ ರಿಡ್ಜ್ ವೆಂಟ್ ಅನ್ನು ಕೂಡ ಮತ್ತೊಂದು ಲೇಯರ್ ಹಾಕಿ ತುಂಬಾ ನೀಟಾಗಿ ಸೀಲ್ ಮಾಡಿ ಹಾಕಿದಾಗ ಒಂದು ಸುಂದರವಾದಂತ ರೂಫ್ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ವಾ, ಅಮೆರಿಕದಲ್ಲಿ ಮನೆಗಳ ಮೇಲೆ ಮೇಲ್ಛಾವಣಿ ಅಥವಾ ರೂಫ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಹೇಗೆ ಬಿಲ್ಡ್ ಮಾಡ್ತಾರೆ, ಯಾವ್ಯಾವ ಮಟೀರಿಯಲ್ಸ್ ನ ಯೂಸ್ ಮಾಡ್ತಾರೆ, ಯಾವ್ಯಾವ ಸ್ಟೆಪ್ಸ್ ನ ಫಾಲೋ ಮಾಡ್ತಾರೆ ಅನ್ನೋದನ್ನ ಈ ಒಂದು ಬ್ಲಾಗ್ ಅಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು, ಹಾಗೇನೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ನಿಮ್ಗೆ ಅನಿಸ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಯೂಶುವಲ್ ಆಗಿ ನಂದು ಡೈಲಿ ಬ್ಲಾಗ್ಸ್ ನ ಶೇರ್ ಮಾಡ್ತಾ ಇರ್ತೀನಿ, ಬಟ್ ಆವಾಗ ಈ ತರ ಇಂಟ್ರೆಸ್ಟಿಂಗ್ ಇರೋಂತ ವಿಷಯಗಳನ್ನೇ ನಾನು ಜಾಸ್ತಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಂಡಿಯಾ ಕಂಪೇರ್ ಮಾಡಿದ್ರೆ ಅಲ್ಲಿ ಕಾಂಕ್ರೀಟ್ ಮತ್ತೆ ಸಿಮೆಂಟ್ ಜಾಸ್ತಿ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಕೋಲ್ಡ್ ಕಂಟ್ರಿ ಆಗಿರೋದ್ರಿಂದ ಇಲ್ಲಿ ವುಡ್ ಅನ್ನ ಯೂಸ್ ಮಾಡ್ತಾರೆ. ಮತ್ತೆ ನಾನು ನಿಮ್ಗೆ ಮುಂದಿನ ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆದಾಗ್ಲಿ. ಟೇಕ್ ಕೇರ್, ಬಾಯ್.